ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೈಪ್ ಆಗಿರೋ ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ ಯಾವ ಪ್ರಾಡಕ್ಟ್ ಯಾವ ಬ್ರ್ಯಾಂಡ್ ಅಂತ. ಎಸ್, ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಅಲ್ಗ್ಯಾರೋ ವಾಲ್ಯೂಮೈಸರ್ ಹೇರ್ ಡ್ರೈಯರ್ನ. ಇದ್ರ ಬಗ್ಗೆ ತುಂಬ ಜನ ವೀಡಿಯೋ ಮಾಡಿ ಹಾಕಿದ್ದಾರೆ, ಬಟ್ ಮೇನ್ ಪಾಯಿಂಟ್ಸ್ನ ಕವರ್ ಮಾಡಿದ್ದಾರೆ ಅಂತ ನನಗೆ ಅನಿಸಲಿಲ್ಲ. ಅದಕ್ಕೆ ಮೇನ್ ಪಾಯಿಂಟ್ಸ್ನ ನಾನು ಕವರ್ ಮಾಡೋಣ, ಎಲ್ಲರೂ ಏನು ಕ್ವಶನ್ ಇದೆ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಈ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದು ಮಿಂತ್ರಾದಲ್ಲಿ. ನಾನು ಪರ್ಚೇಸ್ ಮಾಡಿದಾಗ ಇದು ಪ್ರೈಸ್ ಬಂದ್ಬಿಟ್ಟು 1899, ಬಟ್ ಇವತ್ತಿನ ಪ್ರೈಸು ಮಿಂತ್ರಾದಲ್ಲಿ ಇದು 1999 ಇದೆ. ಲೆಟ್ಸ್ ಓಪನ್ ದಿಸ್. ನೋಡೋದಕ್ಕೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ 3 ಸೆಟ್ಟಿಂಗ್ಸ್ ಬರುತ್ತೆ, ಲೋ, ಮೀಡಿಯಮ್ ಮತ್ತು ಹೈ ಅಂತ. ಯಾವಾಗಲೂ ಮೀಡಿಯಮ್ ಲೆವೆಲ್ನ ಯೂಸ್ ಮಾಡಿ, ಬಿಕಾಸ್ ಹೈಯಲ್ಲಿ ಸಿಕ್ಕಾಬಟ್ಟೆ ಹೀಟ್ ಬರುತ್ತೆ, ಲೈಕ್ ಅದು ತಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಹೀಟ್ ಬರುತ್ತೆ. ಮೀಡಿಯಮ್ ಲೆವೆಲಲ್ಲಿ ಯೂಸ್ ಮಾಡಿ ಇದನ್ನು. ಮತ್ತು ನೋಡೋದಕ್ಕೆ ಸ್ವಲ್ಪ ದಪ್ಪ ಕಾಣಿಸಿದ್ರು ತುಂಬ ಲೈಟ್ ವೆಯ್ಟ್ ಇದೆ, ಈಸಿ ಟು ಹ್ಯಾಂಡಲ್. ಹಾಗೆ ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅಂದರೆ, ಫಸ್ಟು ಹೇರ್ ವಾಶ್ ಆಗಿರಬೇಕು. ಒಂದು 30-40% ಹೇರ್ ಡ್ರೈ ಆಯಿತು ಅನ್ಬೇಕಾದ್ರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ನಾನು ಇದನ್ನು ಬ್ಲೋ ಡ್ರೈ ಮಾಡಿರೋದನ್ನ ನಂದು ತಲೆ ಸ್ನಾನ ಆದಮೇಲೆ ನನ್ನ ಹೇರ್ 70% ವೆಟ್ ಇರಬೇಕಾದ್ರೇ ಆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇವಾಗ ವೀಡಿಯೋ ಮಾಡ್ತಿರೋದು ನಾನು ಎಲ್ಲ ಮಾಡ್ಕೊಂಡು ಆದಮೇಲಿಂದು ಫಸ್ಟ್ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ ಇವಾಗ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬ್ಲೋ ಡ್ರೈ ಮಾಡೋದಕ್ಕೆ ಮುಂಚೆ ಫಸ್ಟು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಾದ್ಮೇಲೆ ನಾನು ಸೆಕ್ಷನ್ ಕ್ರಿಯೇಟ್ ಮಾಡ್ತೀನಿ. ನಾನು ಸೆಕ್ಷನ್ ಬೈ ಸೆಕ್ಷನ್ ಇದನ್ನು ಬ್ಲೋ ಡ್ರೈ ಮಾಡ್ಕೊಳ್ತಾ ಹೋಗ್ತೀನಿ. ಮೀಡಿಯಮ್, ನೋಡಿ ಈ ಥರ ಬಂದಿದೆ. ಇಟ್ಸ್ ಗುಡ್, ಬಟ್ ಇದ್ರ ಬಗ್ಗೆ ನಾನಿನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ರಿವ್ಯೂನ ಎಂಡಿಂಗಲ್ಲಿ ಕೊಡ್ತೀನಿ, ಅಂದರೆ ಆಫ್ಟರ್ ದ ಬ್ಲೋ ಡ್ರೈ. ಸೊ ಬ್ಲೋ ಡ್ರೈ ಮಾಡಾದಮೇಲೆ ಹೇರ್ ಇಸ್ ಲುಕಿಂಗ್ ಲೈಕ್ ದಿಸ್. ಇಟ್ಸ್ ಲುಕಿಂಗ್ ವೆರಿ ಗುಡ್. ಸೊ ನಾನು ಮಾಡಾದಮೇಲೆ ಒಂದು ಸತಿ ಹೇರ್ ಸಿರಮ್ನ ಅಪ್ಲೈ ಮಾಡ್ತೀನಿ. ಇದು ಕೂಡ ಬಿ ಬ್ಲಂಟ್ ಹೇರ್ ಸಿರಮ್. ನನ್ನ ಹೇರಿಗೆ ನಾನೆಲ್ಲ ಪ್ರಾಡಕ್ಟ್ ಬಿ ಬ್ಲಂಟ್ ಅವ್ರದ್ದು ಯೂಸ್ ಮಾಡೋದು, ಬಿಕಾಸ್ ನನಗೆ ಅದು ಆಗಿ ಬಂದಿದೆ. ಸೊ ಐ ವಿಲ್ ಟೇಕ್ 2 pumps ಆ್ಯಂಡ್ ಅಪ್ಲೈ ಹೇರ್ ಸಿರಮ್ ಆಲ್ ಓವರ್ ಮೈ ಹೇರ್. ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಸ್ವಲ್ಪ ಮಾಯಿಶ್ಚರ್ಡ್ ಆಗಿರುತ್ತೆ ಮತ್ತು ಸ್ವಲ್ಪ ಶೈನಿಂಗ್ ಲುಕ್ ಕೊಡುತ್ತೆ. ನೀವೇನಾದ್ರು ಹೀಟ್ ಪ್ರಾಡಕ್ಟ್ಸ್ನ ನಿಮ್ಮ ಹೇರ್ಗೆ ಯೂಸ್ ಮಾಡ್ತಿದ್ರೆ ಹೇರ್ ಸಿರಮ್ ಮತ್ತು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಆರ್ ಮಸ್ಟ್. ಕಮಿಂಗ್ ಟು ದ ಪಾಯಿಂಟ್, ಈ ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ವಾಲ್ಯೂಮೈಸ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಮತ್ತು ನಿಮ್ಗೆ ಯಾವ ಥರ ಬೇಕು, ಇನ್ವರ್ಡ್ಸ್ ಅಲ್ಲ ಔಟ್ವರ್ಡ್ಸು, ಕರ್ಲ್ಸ್ ಮಾಡೋದು ಇಲ್ಲ ಹೇರ್ ಸ್ಟೈಲ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಮತ್ತು ಅಲ್ಲ ಇದು ಸ್ಟ್ರೈಟ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಆದರೆ ಇಟ್ ಲಾಸ್ಟ್ ಓನ್ಲಿ ಫಾರ್ 2 hours. ಯಾರಿಗೆ ಥಿಕ್ ಹೇರ್ ಮತ್ತು ಕರ್ಲಿ ಹೇರ್ ಇಲ್ಲ ಸ್ವಲ್ಪ ರಫ್ ಹೇರ್ ಇದೆ, ಡೋಂಟ್ ಬೈ ದಿಸ್ ಪ್ರಾಡಕ್ಟ್, ಯಾಕಂದರೆ ಇದು ಲಾಂಗ್ ಲಾಸ್ಟಿಂಗ್ ಇಲ್ಲ. ಯಾರ್ಯಾರು ವೀಡಿಯೋ ಮಾಡಿದ್ದಾರೆ ಅವ್ರ ಹೇರ್ ಟೆಕ್ಸ್ಚರ್ನ ನೋಡಿದ್ರೆ ಅದು ಆಲ್ರೆಡಿ ಸಾಫ್ಟ್ ಇದೆ, ಇಲ್ಲ ಸ್ಟ್ರೈಟ್ ಇದೆ, ಇಲ್ಲ ನಾರ್ಮಲ್ ವೇವಿ ಇದೆ, ಅಂಥವ್ರಿಗೆ ದಿಸ್ ಇಸ್ ಸೂಟೇಬಲ್. ಬಟ್ ನಂತರ ಯಾರಿಗೆ ಕರ್ಲಿ ಹೇರು ಇಲ್ಲ ರಫ್ ಹೇರು ಇಲ್ಲ ಸ್ವಲ್ಪ ಥಿಕ್ ಹೇರ್ ಇದೆ ಅಂಥವ್ರಿಗೆ ದಿಸ್ ಪ್ರಾಡಕ್ಟ್ ಇಸ್ ನಾಟ್ ಸೂಟೇಬಲ್. ಮತ್ತು ಇನ್ನೊಬ್ಬರು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲೇಬಾರ್ದು. ಯಾರಂದರೆ ಯಾರು ಕೂದಲಿಗೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸಿರ್ತಾರೆ, ಲೈಕ್ 2 years ಒಳಗಡೆ ಯಾರು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸಿರ್ತಾರೆ, ಅಂದರೆ ಗ್ಲೋಬಲ್ ಹೇರ್ ಕಲರಿಂಗ್ ಎಲ್ಲ ಸ್ಮೂತ್ನಿಂಗ್, ಸ್ಟ್ರೈಟ್ನಿಂಗ್, ಈ ಥರ ಕೆಮಿಕಲ್ ಟ್ರೀಟ್ಮೆಂಟ್ ಯಾರು ಮಾಡಿಸಿರ್ತಾರೆ ಅಂಥವರು ಪರ್ಚೇಸ್ ಮಾಡಬೇಡಿ, ಬಿಕಾಸ್ ಅವ್ರ ಹೇರ್ಗೆ ಇದು ವರ್ಕ್ ಆಗಲ್ಲ.
ಏಕೆಂದರೆ ನಾನು ಈ ಪ್ರಾಡಕ್ಟ್ನ ನಾನು ನಿನ್ನೆ ತೊಗೊಂಡು ಇವತ್ತು ರಿವ್ಯೂ ಮಾಡ್ತಿಲ್ಲ. ಇದನ್ನು ನಾನು ಆಲ್ಮೋಸ್ಟ್ 1.5 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಬಾಕ್ಸ್ ಇಟ್ಕೊಂಡಿದ್ದೆ, ವೀಡಿಯೋಗೋಸ್ಕರ ಬಾಕ್ಸಿಂದ ಇವತ್ತು ಓಪನ್ ಮಾಡಿರೋ ಥರ ವೀಡಿಯೋ ಮಾಡಿದೆ ಅಷ್ಟೇ. ಬಟ್ ಇದನ್ನು ನಾನು 1.5 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ಮೂತ್ನಿಂಗ್ ಮಾಡಿಸಿದೆ ಆ ಟೈಮಲ್ಲಿ. ಇವಾಗ ಹೇರ್ ಕಟ್ ಆಗಿದೆ ನಂದು ಶಾರ್ಟಾಗಿ, ಮುಂಚೆ ಲಾಂಗ್ ಹೇರ್ ಇತ್ತು, ಅದಕ್ಕೆ ಸ್ಮೂತ್ನಿಂಗ್ ಮಾಡಿಸಿದೆ. ಅವಾಗ ನನಗೆ ವರ್ಕ್ ಆಗ್ತಾ ಇರಲಿಲ್ಲ. ನಾನು ಇದೇ ಥರ ನಂದೊಂದು ಹೇರ್ ಸ್ಟೈಲಿಸ್ಟ್ನ ಕೇಳಿದಾಗ ಅವ್ರು ಹೇಳಿದ್ದು ಈ ಥರ ಸ್ಮೂತ್ನಿಂಗು ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಆಗಿದ್ರೆ ಬ್ಲೋ ಡ್ರೈಯರ್ ಇಲ್ಲ ಬ್ಲೋ ಬ್ರಷ್ ಇದೆಲ್ಲ ವರ್ಕ್ ಆಗಲ್ಲ ಹೇರ್ಗೆ ಅಂತ. ಸೊ ಯಾರು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿರ್ತೀರಾ, ಡೋಂಟ್ ಪರ್ಚೇಸ್ ದಿಸ್. ನಾನು ಇದಕ್ಕೆ ಮುಂಚೆ ಅಲನ್ ಟ್ರೂಮನ್ ಬ್ಲೋ ಬ್ರಷ್ ಯೂಸ್ ಮಾಡ್ತಿದ್ದೆ, ಇಟ್ ವಾಸ್ ಗುಡ್. ಆದರೆ ಅದು ಅನ್ಫಾರ್ಚುನೇಟ್ಲಿ ನಾನು ಅದನ್ನು ಕಳ್ಕೊಂಡೆ. ಬಟ್ ಅದು ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಬಟ್ ಹೇರ್ ಫಾಲ್ ಜಾಸ್ತಿ ಆಗೋದು. ಇದು ಹೇರ್ ಫಾಲ್ ಏನಾಗಲ್ಲ, ಆ ಥರ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಬಟ್ ಇಟ್ ಡಸಂಟ್ ಲಾಸ್ಟ್ ಲಾಂಗ್. ಮತ್ತು ಇದು ಸ್ಟ್ರೈಟ್ ಹೇರು, ಸ್ಟ್ರೈಟ್ ಹೇರು, ವೇವಿ ಹೇರು, ಇಲ್ಲ ಸ್ವಲ್ಪ ಸಾಫ್ಟಾಗಿ ಟೆಕ್ಸ್ಚರ್ ಇರೋ ಹೇರಿಗೆ ಮಾತ್ರ ಸೂಟೇಬಲು. ಕರ್ಲಿ ಹೇರು ಇಲ್ಲ ಥಿಕ್ ಹೇರು, ರಫ್ ಹೇರು ಇಲ್ಲ ಕೆಮಿಕಲ್ ಟ್ರೀಟ್ಮೆಂಟ್ ಹೇರ್ಗಳಿಗೆ ಇದು ಸೂಟ್ ಆಗಲ್ಲ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.